ಇದರಲ್ಲಿ ಸಾಕಷ್ಟು ಜನ ಇವಾಗ ನೋಡಿದ್ದಾರೆ. ತುಂಬ ಜನಕ್ಕೆ ಮ್ಯೂಸಿಕ್ ಇಷ್ಟ ಆಗಿದೆ, ಆಮೇಲೆ ಕಾನ್ಸೆಪ್ಟ್ ಇಷ್ಟ ಆಗಿದೆ, ಆ್ಯಕ್ಟಿಂಗ್ ಇಷ್ಟ ಆಗಿದೆ. ನೀವೇನು ಹೇಳ್ತಾರೆ? ಎಷ್ಟು ಖುಷಿಯಾಗಿದೆ ಇವಾಗ? ತುಂಬ ಖುಷಿಯಾಗಿದೆ. ಇದು ನನ್ನ ಮೊದಲನೇ ಸಿನಿಮಾ, ಮೊದಲನೇ ಪ್ರಯತ್ನ, ಫಸ್ಟ್ ಬ್ಯಾಕ್ಗ್ರೌಂಡ್ ಸ್ಕೋರ್ ಎಲ್ಲದೂ ನನಗೆ ಮೊದಲನೇ ಅನುಭವ. ನನಗೆ ನನ್ನ ಜೊತೆಗೆ ನನ್ನ ಟೀಮ್, ಇಡೀ ವಿಕಲ್ಪ ಟೀಮ್ ತುಂಬ ಸಹಕಾರ ಕೊಟ್ಟಿದೆ. ಕಂಪೋಸಿಷನಿಂದ ಹಿಡಿದು ಅದರ ಫೈನಲ್ ಔಟ್ಪುಟ್ ನಂಗೆ ಕೊಡೋ ತನಕ ನನ್ನ ಜೊತೆಗೆ ನಿಂತ್ಕೊಂಡು ಪ್ರತಿಯೊಂದು ಹಂತದಲ್ಲೂ ನಂಗೆ ಸಾಥ್ ಕೊಟ್ಟು ತುಂಬ ಸಹಕಾರ ಕೊಟ್ಟಿದೆ. ಮೊದಲನೇ ಪ್ರಯತ್ನ ಮಾಡಿದವಾಗ ನಾವು ಬಯಸೋದು ಇಷ್ಟೇ, ಸಪೋರ್ಟನ್ನು ಬಿಟ್ಟರೆ ನಾವು ಇನ್ನೇನು ಕೇಳಲ್ಲ ಟೀಮಿಂದ. ಅದು ನನಗೆ ತುಂಬ ಸಿಕ್ಕಿದೆ ನನ್ನ ಟೀಮ್ ಕಡೆಯಿಂದ. ಒಂದು ಒಳ್ಳೆಯ ಪ್ರಯತ್ನವನ್ನು ಎಲ್ಲರೂ ಸೇರಿ ನಾವು ಒಂದು ಪ್ರಾಡಕ್ಟನ್ನು ನಾವು ಕೊಟ್ಟಿದ್ದೇವೆ. ನೀವೆಲ್ಲರೂ ವಿಕಲ್ಪ ಸಿನಿಮಾನ ಥಿಯೇಟ್ರಲ್ಲಿ ಬಂದು ನೋಡಿ ಅಂತ ಕೇಳ್ಕೊತೇವೆ. ಖುಷಿಯಾಗಿದೆ. ಥ್ಯಾಂಕ್ ಯು. ತುಂಬ ಜನ ಕಾನ್ಸೆಪ್ಟ್ ಇಷ್ಟ ಆಗಿದೆ. ಮತ್ತು ಸರಿಗೆ ಆ್ಯಕ್ಟಿಂಗ್ ಅವ್ರನ್ನ ಎಲ್ಲರೂ ಮೆಚ್ಕೊಂಡಿದ್ದಾರೆ. ಮ್ಯಾಮ್, ಫಸ್ಟ್ ಆಫ್ ಆಲ್ ನಾನು ಇವತ್ತು ಫಸ್ಟ್ ನೋಡಿದೆ. ಆ್ಯಕ್ಚುಲಿ ನಾನು ಹೇಳಿದೆ ಮುಂಚೆನೂ ನನಗೆ ಆಡಿಯನ್ಸ್ ಜೊತೆ ನೋಡಬೇಕಂತ ತುಂಬ ಆಸೆ ಇತ್ತು. ಸೊ ಇವತ್ತು ಪೂರೈಕೆ ಆಯಿತು ಅದು. ಬಟ್ ತುಂಬ ಒಂಥರ ನನಗೆ ಸುಮಾರು ಕಡೆ ಗೂಸ್ ಬಂತು, ಅಳು ಬಂತು, ನಗು ಬಂತು. ತುಂಬ ಸಾಂಗ್ಸ್ ಎಲ್ಲ ತುಂಬ ಚೆನ್ನಾಗಿ ಅನ್ನಿಸ್ತು. ಆ್ಯಸ್ ಅ ಪ್ರೊಡ್ಯೂಸರ್ ಒಂಥರ ಸಮಾಧಾನ ಇದೆ. ಇನ್ನೇನಿದ್ರು ಆಡಿಯನ್ಸಿಗೆ ಬಿಟ್ಟಿದ್ದು, ಜನಗಳಿಗೆ ಒಪ್ಪಿಗೆ ಅಷ್ಟೇ. ನಿಮಗೆ ಅಂದರೆ ಪರ್ಸ್ನಲ್ ಫೇವ್ರೇಟು ಈ ಸಿನಿಮಾದಲ್ಲಿ ಯಾವ ಕ್ಯಾರೆಕ್ಟರ್ ತುಂಬ ಮಾಡಿದ್ದು? ಆ್ಯಕ್ಚುಲಿ ನನಗೆ ಹೇಳಬೇಕಂದ್ರೆ ಪೃಥ್ವಿದು ಮತ್ತು ಸಂವಿದ್ಯತದ್ದು ತುಂಬ ಹಾರ್ಡ್ ಇತ್ತು. ಆ್ಯಕ್ಚುಲಿ ಯು ಹ್ಯಾವ್ ಸೀನ್ ದ ಕ್ಯಾರೆಕ್ಟರ್ಸ್, ತುಂಬ ಫ್ಲಕ್ಚುಯೇಷನ್ಸ್ ಆಗ್ತಾ ಇರುತ್ತೆ. ಬಿಹೇವಿಯರ್, ಎಕ್ಸ್ಪ್ರೆಷನ್ ತುಂಬ ಅವರಿಬ್ಬರದ್ದು ತುಂಬ ಸ್ವಲ್ಪ ಹಾರ್ಡ್ ಇತ್ತು. ಥ್ಯಾಂಕ್ ಯು. ನಿಜವಾಗ್ಲೂ ಇವತ್ತು ನಮಗೆ ಸಿಕ್ಕಿದ ಪ್ರೀತಿ, ನಾನು ನಿಜವಾಗ್ಲೂ ಭಾವುಕನಾಗ್ಬಿಟ್ಟೆ. ನಾವೊಂದು ಥಿಯೇಟ್ರ್ ಕಾಲು ಭಾಗ ಫಿಲ್ ಆದರೆ ಸಾಕು, ಅರ್ಧ ಫಿಲ್ ಆದರೆ ಸಾಕು ಅಂದ್ಕೊಂಡಿದ್ವಿ. ಥಿಯೇಟ್ರಲ್ಲಿ ಕೂರಕ್ಕೆ ಜಾಗ ಇರಲಿಲ್ಲ. ಸೊ ನಾನೇ ಕೆಳಗೆ ಕುತ್ಕೊಂಡು ನೋಡಿದೆ. ಸೊ ಇಟ್ ವಾಸ್ ವಂಡರ್ಫುಲ್. ಕಲಾವಿದರು ಬೆಂಕಟ್ಟಿದ್ದಕ್ಕೆ ಮತ್ತು ನಮ್ಮ ಎಫರ್ಟನ್ನು, ನಮ್ಮ ಆನೆಸ್ಟಿಯನ್ನು ರೆಕಗ್ನೈಸ್ ಮಾಡಿದ್ದಕ್ಕೆ, ಮತ್ತು ಇಷ್ಟು ಒಳ್ಳೆಯ ರೆಸ್ಪಾನ್ಸನ್ನು ಕೊಟ್ಟಿದ್ದಕ್ಕೆ. ನಾವು ಶಿವಮೊಗ್ಗದಲ್ಲಿ ಮಾಡಿದ್ವಿ, ಕುಂದಾಪುರದಲ್ಲಿ ಮಾಡಿದ್ವಿ, ಬೆಂಗಳೂರಲ್ಲಿ ಅದು ಎಲ್ಲದಕ್ಕಿಂತ ಬೇರೆ ಲೆವೆಲ್ ರೆಸ್ಪಾನ್ಸ್ ಸಿಕ್ಬಿಡ್ತು. ಸೊ ಧನ್ಯವಾದ ಮತ್ತೊಮ್ಮೆ. ಇದೇ ಥರ ಬೆಂತಟ್ತಾ ಇರಿ. ಇನ್ನೊಂದು 4 ಜನಕ್ಕೆ ಹೋಗಿ ಹೇಳಿ, ಯಾಕಂದರೆ ಹೊಸಬರಿಗೆ ಥಿಯೇಟ್ರ್ ಉಳಿಸ್ಕೊಳ್ಳೋದು ಎಷ್ಟು ಕಷ್ಟ ನಿಮಗೆ ಗೊತ್ತಿದೆ. ಹಾಗಾಗಿ ನಿಮ್ಮ ಪರಿಚಯದವ್ರಿಗೆ ಹೇಳಿ, ಆದಷ್ಟು ಬೇಗ ಕಳಿಸಿ. ಯಾಕಂದರೆ ತುಂಬ ಹೆಲ್ಪ್ ಆಗುತ್ತೆ ನಮಗೆ ಒಂದು ಒಳ್ಳೆಯ ಸಿನಿಮಾವನ್ನು ಥಿಯೇಟ್ರಲ್ಲಿ ನಿಲ್ಲಿಸ್ಕೊಳ್ಳೋದಕ್ಕೆ. ಧನ್ಯವಾದ. ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊತೀನಿ ಮೂವಿ. ಹೊಸತನವನ್ನು ಹೊಸದಾಗೆ ಆಕ್ಸೆಪ್ಟ್ ಮಾಡ್ಕೊಂಡ್ರಿ. ನಮಗೊಂದು ಭಯ ಇತ್ತು, ಎಲ್ಲಿ ಕ್ವಶನ್ ಅಂದ್ಕೊಂಡು ಹಾಗೆ ಮೈಂಡ್ ಸೆಟ್ಟಲ್ಲಿ ಬರ್ತಾರೋ ಅಂತ. ನಗಾಡೋ ಟೈಮಲ್ಲಿ ನಗಾಡಿದ್ರಿ, ಅಳೋ ಟೈಮಲ್ಲಿ ಅಳ್ತ್ರಿ. ಹಾಗೇನೆ ಸೀರಿಯಸ್ ಆಗಿ ಕ್ವಶನ್ ಬರೋ ಟೈಮಲ್ಲಿ ಕ್ವಶನ್ ತಗೊಂಡು ನೀವೇ ಉತ್ತರಗಳನ್ನು ಹುಡುಕಿದ್ರಿ ಅಂದ್ಕೊತೀನಿ. ನಂದಿದು ಮೊದಲನೇ ಮೂವಿ. ಪೃಥ್ವಿ ಸರ್ ಮತ್ತು ಇಂದಿರಾ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಇದೊಂಥರ ನ್ಯೂ ಎಕ್ಸ್ಪೀರಿಯನ್ಸ್. ಈ ಎಕ್ಸ್ಪೀರಿಯನ್ಸ್ನ ನಾನು ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ ನನಗೆ ಅವಕಾಶ ಕೊಟ್ಟರು ಅವರಿಬ್ಬರು. ನಮಗೆ ಚಪ್ಪಾಳೆನೇ ಒಂದು ಸಾರ್ಥಕ ಭಾವ ತಂದುಕೊಡುತ್ತೆ. ಎಲ್ಲ ಮೂವಿ ಮುಗಿದ್ಮೇಲೆ ಒಂದು ಚಪ್ಪಾಳೆ ತಟ್ಟಿದ್ರಲ್ಲ ಎಲ್ಲರೂ, ಅದೇ ಒಂಥರ ದೊಡ್ಡ ಗಿಫ್ಟ್ ಅಂತ ನನಗೆ ಅನ್ನಿಸ್ತು. ನಿಮಗೆ ಇಷ್ಟ ಆಯಿತು ಅಂತಂದರೆ ಇನ್ನೊಂದು 4 ಜನಕ್ಕೆ ಹೇಳಿ, ಅವರು ಇಲ್ಲಿ ಥಿಯೇಟ್ರಿಗೆ ಬಂದು ಆ ಎಕ್ಸ್ಪೀರಿಯನ್ಸ್ನ ಪಡ್ಕೊಳ್ಳಿ. ಯಾಕಂದರೆ ನೀವು ಹೊರಗಡೆ ನೋಡಿದ್ರೆ ಇವಾಗ OTTಯಲ್ಲಿ ಬರುತ್ತೆ, ಮೊಬೈಲಲ್ಲಿ ಸಿಗುತ್ತೆ, ಎಲ್ಲ ಕಡೆ ಸಿಗುತ್ತೆ. ಬಟ್ ಈ ಎಕ್ಸ್ಪೀರಿಯನ್ಸ್ ನಿಮಗೆ ಸಿಗಲ್ಲ. ನೀವು ಅದನ್ನು ಥಿಯೇಟ್ರಿಗೆ ಬಂದರೆ ಮಾತ್ರ ಸಿಗಬಾರ್ದು. ಅಲ್ಲ, ಆಫ್ಟರ್ OTT ರಿಲೀಸ್ ಆದಮೇಲೆ ನಿಮ್ಗೆ ಆ ಎಕ್ಸ್ಪೀರಿಯನ್ಸ್ ಅಲ್ಲಿ ಸಿಗಲ್ಲ. ನೀವು ಥಿಯೇಟ್ರಲ್ಲಿ ಮಾತ್ರ ಆ ಎಕ್ಸ್ಪೀರಿಯನ್ಸನ್ನು ಪಡ್ಕೊಳ್ಳೋಕ್ಕೆ ಸಾಧ್ಯ. ಹೋಪ್ ನಿಮಗೆಲ್ಲ ಇಷ್ಟ ಆಗುತ್ತೆ. ಯಾವತ್ತೂ ಅಂದರೆ ನಿಮ್ಗೆ ಡಿಸಪಾಯಿಂಟ್ ಆಗಲ್ಲ ಇಲ್ಲಿ ಬಂದು ನೋಡೋದ್ರಿಂದ ಅಂತ ನನಗನ್ಸುತ್ತೆ. ಪ್ರತಿಯೊಂದು ವಿಶ್ವಲಿ ಇರ್ಬೋದು, ಮ್ಯೂಸಿಕ್ ಇರ್ಬೋದು, ಪ್ರತಿಯೊಬ್ಬರು ಆ್ಯಕ್ಟಿಂಗಲ್ಲಿ ಅವ್ರು ಆ್ಯಕ್ಟರಾಗೇ ಕಂಡಿದ್ದಾರೆ, ಯಾರೂ ಒರಿಜಿನಲ್ ಕ್ಯಾರೆಕ್ಟರಾಗಿ ಕಂಡಿಲ್ಲ ಅನಿಸುತ್ತೆ ನನಗನ್ಸೋ ಪ್ರಕಾರ. ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ಸಿಕ್ಕಾಪಟ್ಟೆ ಖುಷಿ ಆಯಿತು. ಹೀಗೆ ನಮ್ಮನ್ನು ಹರಿಸ್ತಾ ಇರಿ. ಇನ್ನೂ ಹೆಚ್ಚು ಶೋಗಳನ್ನು ನಮಗೆ ಸಿಗೋ ಥರ ಮಾಡಿ. ನೀವು ಹೋಗಿ ಹೇಳಿದ್ರೆ ವರ್ಡ್ ಆಫ್ ಮೌತೆ ನಮಗೆ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್. ಸೊ ನೀವುಗಳು ಹೋಗಿ ಹೇಳಿದ್ರೆ ಅಷ್ಟೇ ಜನಗಳು ನಂಬ್ತಾರೆ. ಸೊ ಅವ್ರಿಗೆ ಹೋಗಿ ಹೇಳಿ, ಅವ್ರಿಗೆ ಇಷ್ಟ ಆದರೆ ಅವ್ರು ಇನ್ನೊಂದು 4 ಜನಕ್ಕೆ ಹೇಳಲಿ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಮಿಥುನ್ ತೀರ್ಥಹಳ್ಳಿ. ಈ ವಿಕಲ್ಪ ಸಿನಿಮಾದ ಅಸೋಸಿಯೇಟ್ ಡೈರೆಕ್ಟರ್ ಮತ್ತು ಸ್ಕ್ರೀನ್ ಪ್ಲೇ ರೈಟರು. ತುಂಬ ಖುಷಿಯಾಗುತ್ತೆ. ನಾವು ಅಂದ್ಕೊಂಡಿದ್ದೇನೆಂದರೆ ಇದು ನಮ್ಮ ಹಳ್ಳಿ ಭಾಷೆ, ಸಾಗರದ ಭಾಷೆ ಇರೋದ್ರಿಂದ ಅಲ್ಲಿ ಚೆನ್ನಾಗಿ ಕನೆಕ್ಟ್ ಆಗುತ್ತೆ. ಕುಂದಾಪುರದಲ್ಲಿ ಏನಾಗುತ್ತೇನೋ, ಬೆಂಗಳೂರಲ್ಲಿ ಏನಾಗುತ್ತೇನೋ ಅಂತ ಒಂದು ಮನಸ್ಸಲ್ಲಿ ಅಳುಕಿತ್ತು. ಬಟ್ ಈ ಕುಂದಾಪುರದಲ್ಲೂ ಮತ್ತು ಬೆಂಗಳೂರಲ್ಲೂ ರೆಸ್ಪಾನ್ಸ್ ನೋಡಿ ತುಂಬ ಖುಷಿ ಆಯಿತು. ನಮಗೇನೆ ಆಶ್ಚರ್ಯ ಆಯಿತು. ಈ ಭಾಷೆ
ಇಷ್ಟು ಚೆನ್ನಾಗಿ ತೊಗೊಳ್ತಿದ್ದಾರಲ್ಲ ಆಡಿಯನ್ಸು, ಇದು ಇಲ್ಲಿ ಪಂಚಾಗ್ತಿದೆಯಲ್ಲ, ಕೆಲವೊಂದೆಲ್ಲ ನಾವು ಅಂದ್ಕೊಂಡಿದ್ದಕ್ಕಿಂತ ಜಾಸ್ತಿ ಪಂಚಾಗ್ತಿದೆ, ಖುಷಿ ಆಗ್ತಿದೆ. ಅಂದರೆ ಓವರ್ವೆಲ್ಮ್ ಆಗಿದ್ದೀವಿ ಎಲ್ಲರೂ. ಥ್ಯಾಂಕ್ ಯು ವೆರಿ ಮಚ್ ಎಲ್ಲ ಆಡಿಯನ್ಸ್ಗೂ. ನೋಡಿ ಸಿನಿಮಾನ, ಖುಷಿ ಆದರೆ, ಇಷ್ಟ ಆದರೆ ಮಾತ್ರ ಇನ್ನೊಬ್ರಿಗೆ ಹೇಳಿ, ರೆಫರ್ ಮಾಡಿ ನೋಡೋಕ್ಕೆ. ನಾವು ಕಾನ್ಫಿಡೆಂಟ್ ಆಗಿದ್ದೀವಿ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ. ಆದಷ್ಟು ಶೇರ್ ಮಾಡಿ, ಇಷ್ಟ ಆದರೆ ಒಂದಷ್ಟು ಜನಕ್ಕೆ ತಲುಪಿಸಿ, ಹೊಸ ತಂಡಕ್ಕೆ ಸಪೋರ್ಟ್ ಮಾಡಿ. ಸಾಕಷ್ಟು ಅಪ್ರಿಸಿಯೇಷನ್ ಸಿಗ್ತಾ ಇದೆ ಆ್ಯಕ್ಚುಲಿ ನಿಮ್ಮ ಕ್ಯಾರೆಕ್ಟರ್ಗಳಿಗೂ ಅಷ್ಟೇ. ಮತ್ತು ಪೃಥ್ವಿರಾಜ್ ಸರ್ಗೆ ಏನು ಹೇಳ್ತೀರಾ ಸರ್? ನಾವು ಹಾನೆಸ್ಟಾಗಿ ಎಫರ್ಟ್ ಹಾಕಿದ್ದೀವಿ. ನಾವು ಯಾವತ್ತೂ ಕ್ರೌಡಿಗೆ ಏನು ಬೇಕು ಅಂತ ಹೇಳಿ ಅದ್ರ ಪ್ರಕಾರ ಮಲ್ಟಿಪಲ್ ಟೇಕ್ಸ್ ತೊಗೊಂಡು, ಮಲ್ಟಿಪಲ್ ಟರ್ನ್ಸ್ ತೊಗೊಂಡು, ತುಂಬ ದಿನ ಕಷ್ಟಪಟ್ಟು ವರ್ಕ್ ಮಾಡಿ ಆಮೇಲಿಂದ ಇದಕ್ಕೆ ಮಾಡಿದ್ದೀವಿ. ಸೊ ಐ ಥಿಂಕ್ ಅದರದ್ದು ಒಂದು ಫಲ ಸಿಗ್ತಾ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ. ಬಟ್ ಅದರ್ವೈಸ್ ನೀವೇ ಹೇಳ್ತಾ ಇದ್ದೀರಾ ಫೀಡ್ಬ್ಯಾಕ್ ಕೂಡ ಚೆನ್ನಾಗಿ ಬರ್ತಿದೆ ಅಂತ. ಹೀಗೆ ಜನ ಕಂಟೆಂಟ್ಗೆ ಪ್ರೋತ್ಸಾಹ ಕೊಟ್ಟು ಮಾಡ್ತಾಯಿದ್ರೆ ಇನ್ನೂ ಚೆನ್ನಾಗಿ ಕೆಲಸ ಮಾಡಬೇಕು ಅಂತ ನಮಗೂ ಖುಷಿ ಆಗುತ್ತೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಆಬ್ವಿಯಸ್ಲಿ ನಿಮಗೆ ಥ್ಯಾಂಕ್ಸ್. ನಿಮ್ಮಿಂದ ಇದು ಎಲ್ಲರಿಗೂ ಹೋಗ್ತಿದೆ. ಅದರ್ವೈಸ್ ಐ ಡೋಂಟ್ ನೋ ನಾವು ಎಷ್ಟು ರೀಚ್ ಮಾಡೋಕ್ಕಾಗುತ್ತೆ ಅಂತ. ಸೊ ಇದರಿಂದ ನಿಮಗೂ ಥ್ಯಾಂಕ್ಸ್. ಅಟ್ ದ ಸೇಮ್ ಟೈಮ್ ನಮ್ಮ ಪರ್ಫಾರ್ಮೆನ್ಸ್ ಮೆಚ್ಕೊಂಡಿರೋದಕ್ಕೆ ತುಂಬ ಹೃತ್ಪೂರ್ವಕವಾಗಿ ಥ್ಯಾಂಕ್ಸ್ ನಮ್ಮ ಕಡೆಯಿಂದ. ಇಷ್ಟು ಕಷ್ಟಪಟ್ಟು ಮಾಡಿದ್ದಕ್ಕೆ ಜನದ ರೆಸ್ಪಾನ್ಸ್ ನೋಡಿ ತುಂಬಾ ಖುಷಿಯಾಗಿದೆ. ಎಲ್ಲರೂ ಬಂದು ಹೇಳ್ತಿದ್ದಾರೆ ನಿಮ್ಮ ಕ್ಯಾರೆಕ್ಟರ್ ಚೆನ್ನಾಗಿತ್ತು, ನಿಮ್ಮ ಕ್ಯಾರೆಕ್ಟರ್ ಚೆನ್ನಾಗಿತ್ತು ಅಂತ. ವಿ ಆರ್ ರಿಯಲಿ ಥ್ಯಾಂಕ್ಫುಲ್. ಇನ್ನು ನಿಮ್ಮದು ರೆಸ್ಪಾನ್ಸಿಬಿಲಿಟಿ ಅನಿಸುತ್ತೆ ಇದನ್ನು ಸ್ಪ್ರೆಡ್ ಮಾಡೋದಕ್ಕೆ. ಎಲ್ಲರೂ ಬಂದು ನೋಡೋ ಹಾಗೆ ಜಾಸ್ತಿ ಜನ ಬಂದು ನೋಡಿದ್ರೆ ನಮ್ಗೆ ಇನ್ನೂ ಖುಷಿ ಆಗುತ್ತೆ. ದಯವಿಟ್ಟು ನಿಮ್ಮಿಬ್ಬರಿಗೆ ಯಾರ ಕ್ಯಾರೆಕ್ಟರ್ ತುಂಬ ಇಷ್ಟ ಆಯಿತು ಸಿನಿಮಾದಲ್ಲಿ ಪರ್ಸನಲ್ ಹೇಳಬೇಕು ಅಂತ? ಆ ಥರ ಏನಿಲ್ಲ ಮೇಡಮ್. ಆ್ಯಕ್ಚುಲಿ ಈ ಲೀಡ್ ರೋಲ್ ಅಂತ ಕೂಡ ಆ್ಯಕ್ಚುಲಿ ಇದರಲ್ಲಿಲ್ಲ. ಮೂವಿ ಸ್ಕ್ರಿಪ್ಟ್ ಇಟ್ ಸೆಲ್ಫ್ ಈಸ್ ದ ಲೀಡ್. ಸೊ ಆ ಥರ ನೋಡಿದ್ರೆ ನನಗೆ ಫೇವ್ರೇಟ್ ಕ್ಯಾರೆಕ್ಟರ್ ಅಂದರೆ ಆ ಸ್ಟೋರಿ ಲೈನ್ ಇದೆಯಲ್ಲ, ಅದು ನನಗೆ ತುಂಬ ಖುಷಿ ಆಯಿತು. ಬಟ್ ಅದರ್ವೈಸ್ ಎಲ್ಲರೂ ಅದು ಅವ್ರ ರೋಲ್ ಪ್ರಕಾರ ಜಸ್ಟಿಸ್ ಮಾಡಿದ್ದಾರೆ. ಸೊ ಆ ಪರ್ಸ್ಪೆಕ್ಟಿವಲ್ಲಿ ನೋಡಿದ್ರೆ ಬಿಕಾಸ್ ಎಲ್ಲರದ್ದು ಚೆನ್ನಾಗಿ ಬಂದಿರೋದ್ರಿಂದ ಎಲ್ಲದೂ ಇಷ್ಟ ಕೂಡ ಆಗಿದೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ನನ್ನ ಪ್ರಕಾರ, ನನ್ನ ಪರ್ಸ್ನಲ್ ಒಪಿನಿಯನ್, ಸ್ಟೋರಿ ಲೈನ್ ಈಸ್ ದಿ ಹೀರೋ. ಯಾಕಂದರೆ ಒಬ್ಬೊಬ್ರದ್ದು ಮಾತ್ರ ಫೇವ್ರೇಟ್ ಅಂತ ಹೇಳೋಕ್ಕಾಗಲ್ಲ. ಎಲ್ಲರದ್ದು ಎಫರ್ಟ್ಸ್ ನೋಡಿರ್ತೀವಿ ನಾವು. ಅಷ್ಟು ಕಷ್ಟಪಟ್ಟು ಎಲ್ಲರೂ ಅಷ್ಟೇ ಎಫರ್ಟ್ ಹಾಕಿ 100%, 200% ಎಫರ್ಟ್ ಹಾಕಿ ಮಾಡಿರ್ತಾರೆ. ಸೊ ಎಲ್ಲರದ್ದು ಸೂಪರಾಗಿ ಬಂದಿದೆ ಮ್ಯಾಮ್. ಸೊ ಇದು ಪರ್ಟಿಕ್ಯುಲರ್ ಇವ್ರದ್ದೇ ಅಂತ ಏನಿಲ್ಲ, ಎಲ್ಲರದ್ದು ತುಂಬ ಚೆನ್ನಾಗಿ ಬಂದಿದೆ. ಎಲ್ಲರೂ ಫೇವ್ರೇಟ್, ಎಲ್ಲರೂ ನಮ್ಮವರೇ, ಎಲ್ಲರೂ ಫೇವ್ರೇಟ್. ನಾವು ಅಭಿಮಾನಿ ದೇವರು ಅಂತ ಮಾಡಿದ್ದೀವಿ. ಅಟ್ ದ ಸೇಮ್ ಟೈಮ್ ನೀವು ಹೇಳ್ತಿರೋದು ನೋಡ್ತೀರಾ, ಅದ್ರ ಥರನೇ ಬಂದಿದೆ ಅಂತ. ಸೊ ನಮ್ಮ ನಂಬಿಕೆ ಸರಿಯಾಗಿದೆ, ಚೆನ್ನಾಗಿದೆ. ಸೊ ಇನ್ನು ಮುಂದೆ ನೀವು ಹೀಗೆ ಪ್ರೋತ್ಸಾಹ ಕೊಟ್ಟು ಪ್ರಮೋಟ್ ಮಾಡ್ತಾಯಿದ್ರೆ ನಾವಿನ್ನೂ ಈ ಥರ ಕಂಟೆಂಟ್ ಕೊಟ್ಕೊಂಡು ಸ್ಟೋರಿ ಲೈನ್ನ ಇನ್ನೂ ದೊಡ್ಡದಾಗಿ ಹೀರೋ ಮಾಡ್ಕೊಂಡು ಮುಂದೆ ಮಾಡ್ಕೊಂಡು ಹೋಗ್ತೀವಿ. ರಿಯಲಿ ಅಪ್ರಿಷಿಯೇಟ್. ಥ್ಯಾಂಕ್ ಯು ಸೋ ಮಚ್.